ದೇಶದ ನೋಂದಣಿ ಕಾಯ್ದೆಯನ್ನು 117 ವರ್ಷದ ಬಳಿಕ ತಿದ್ದುಪಡಿ ಕರಡು. ಕರ್ನಾಟಕದ ನೋಂದಣಿ ಅಧಿಕಾರಿಗಳು ಹೊಸ ನಿಯಮ ಶಿಫಾರಸ್ಸಿಗೆ ಚಿಂತನೆ. ಪ್ರಿಯ ವೀಕ್ಷಕರೇ, ಭಾರತದ ಮೊದಲನೇ ಉಪನೋಂದಣಿ ಕಚೇರಿಯಲ್ಲಿ ಕರ್ನಾಟಕದಲ್ಲಿ ಪ್ರಾರಂಭಿಸಲಾಯಿತು. ಅದು ಸಬ್ ರಿಜಿಸ್ಟ್ರಾರ್ ಎಂಬ ನಾಮಪದದೊಂದಿಗೆ ಬೆಂಗಳೂರಿನಲ್ಲಿ ಫೆಬ್ರವರಿ 1, 1865 ಇಸ್ವಿಯಲ್ಲಿ ಲಾರ್ಡ್ ಮುರ್ಡೋಚ್ ಬ್ರೌನ್ ಎಂಬುವರು ಉಪನೋಂದಣಿ ಅಧಿಕಾರಿಯಾಗಿ ಮೊದಲಿಗೆ ತಮ್ಮ ಬಂಗಲೆಯಲ್ಲಿ ಆಸ್ತಿ ನೋಂದಣಿಗಳನ್ನು ಪ್ರಾರಂಭಿಸಿದರು. ತದನಂತರ 1876 ಇಸ್ವಿಯಲ್ಲಿ ಲಾರ್ಡ್ ಮುರ್ಡೋಚ್ ಬ್ರೌನ್ ಅವರೇ ಒಂದು ಕಟ್ಟಡವನ್ನು ನಿರ್ಮಿಸಿ ದಾನವಾಗಿ ನೀಡಿರುತ್ತಾರೆ. ಆ ದಿನದಿಂದ ಈ ಪ್ರಕ್ರಿಯೆ ರಾಜ್ಯ ಹಾಗೂ ದೇಶ ವ್ಯಾಪ್ತಿಯಲ್ಲಿ ನೋಂದಣಿಗಳು ದಾಸ್ತಾವೇಜಿನಲ್ಲಿ ನೋಂದಾಯಿಸಿ ಇಂದಿಗೂ ಲಭ್ಯವಿರುತ್ತವೆ. ಲಾರ್ಡ್ ಬ್ರೌನ್ ರವರ ಈ ವ್ಯವಸ್ಥೆಯಿಂದ ಕರ್ನಾಟಕದಲ್ಲಿ ಸುಮಾರು 1200 ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸರ್ಕಾರದ ಕಂದಾಯ ಇಲಾಖೆಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಆ ಬಳಿಕ ಭಾರತದ ನೋಂದಣಿ ಕಾಯ್ದೆ 1908ರಲ್ಲಿ ಕಾಯ್ದೆಯನ್ನು ಜಾರಿ ಮಾಡಿದ್ದು, ಅವತ್ತಿನ ಜನಸಂಖ್ಯೆಗೆ ತಕ್ಕಂತೆ ನಿಯಮ ಮತ್ತು ನೋಂದಣಿ ಮತ್ತು ಮುದ್ರಾಂಕ ಶುಲ್ಕವನ್ನು ಜಾರಿ ಮಾಡಲಾಯಿತು. ಮುಂದುವರೆದಂತೆ ಕರ್ನಾಟಕ ನೋಂದಣಿ ನಿಯಮ 1965ರಲ್ಲಿ ಜಾರಿ ಮಾಡಲಾಗಿದ್ದು, ಸುಮಾರು 224 ದಾಖಲೆ ನೋಂದಣಿ ಹಾಗೂ ದಾಖಲೆಗಳ ಸಂರಕ್ಷಣೆ ಮಾಡಲು ಈ ನಿಯಮಗಳು ಜಾರಿಯಾಗಿದ್ದು, ಅದರಲ್ಲಿ ವಿಶೇಷವಾಗಿ ಕೆಲವು ನೋಂದಣಿ ಪ್ರಕ್ರಿಯೆಗಳಿಗೆ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕ ಪಡೆಯಬೇಕಾಗಿತ್ತು. ಅದೇ ರೀತಿ ಕೆಲವು ದಾಖಲೆಗಳು ನೋಂದಣಿ ಆಗದೆಯೇ ಕೇವಲ ಶುಲ್ಕವನ್ನು ಸೆಕ್ಷನ್ 67B ಅಡಿಯಲ್ಲಿ ಸ್ಟಾಂಪ್ ಆಕ್ಟ್ 1957 ಮುದ್ರಾಂಕ ಶುಲ್ಕವನ್ನು ಪಡೆಯುತ್ತಿದ್ದರು. ಆದರೆ ಇತ್ತೀಚೆಗೆ ತಂತ್ರಜ್ಞಾನ ಬೆಳೆದ ಹಾಗೆ ಮೊದಲಿಗೆ ಕಂಪ್ಯೂಟರ್ ರಿಜಿಸ್ಟ್ರೇಷನ್, ಆ ಬಳಿಕ ಎಲ್ಲದರಲ್ಲಿ ನೋಂದಣಿ ಪುನಃ ಕಾವೇರಿ 1, ಕಾವೇರಿ 2.0 ತಂತ್ರಾಂಶದಲ್ಲಿ ನೋಂದಣಿ ಪ್ರಾರಂಭಿಸಲಾಯಿತು. ಆದರೆ ಮೂಲ ನೋಂದಣಿ ಕಾಯ್ದೆಯ ತಿದ್ದುಪಡಿ ಆಗದೆ ಬಹುತೇಕ ಅನಧಿಕೃತ ನೋಂದಣಿಯನ್ನು ಕಾನೂನು ಚೌಕಟ್ಟಿನಲ್ಲಿ ಮಾಡುತ್ತಿದ್ದು ಸರಿಯಷ್ಟೇ. ದೇಶದ ಹಲವು ರಾಜ್ಯಗಳ ನೋಂದಣಿ ಕಾಯ್ದೆಯನ್ನು ತಿದ್ದುಪಡಿ ಮಾಡಲು ಕಳೆದ 30-40 ವರ್ಷಗಳಿಂದ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿಕೊಟ್ಟರು. ಬಹುತೇಕ ಪೂರ್ಣಗೊಳ್ಳುತ್ತಿರಲಿಲ್ಲ. ಆದರೆ ಈಗ ಈ ಸಂಬಂಧ ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ನೋಂದಣಿ ವಿಧೇಯಕ 2025 ಎಂಬ ಕರಡು ಮಸೂದೆಯನ್ನು ಪ್ರಕಟಿಸಿದ್ದು, ಆಸ್ತಿಗಳ ಡಿಜಿಟಲ್ ನೋಂದಣಿಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಈ ಮಸೂದೆಯು ಆನ್ಲೈನ್ ಆಸ್ತಿ ನೋಂದಣಿ, ಆಧಾರ್ ಆಧಾರಿತ ದೃಢೀಕರಣ, ಡಿಜಿಟಲ್ ದಾಖಲೆಗಳ ಸಂರಕ್ಷಣೆ ಮತ್ತು ಪಾರದರ್ಶಕತೆಯನ್ನು ಹೆಚ್ಚಿಸುವಂತಹ ಪ್ರಮುಖ ವಿಷಯಗಳನ್ನು ಒಳಗೊಂಡಿದೆ. ಈ ಮಸೂದೆಯಡಿ ಕಡ್ಡಾಯವಾಗಿ ಆನ್ಲೈನ್ನಲ್ಲೇ ಆಸ್ತಿಗಳ ನೋಂದಣಿ ಮಾಡಬೇಕಾಗುತ್ತದೆ. ಇದರಿಂದ ಕಾಗದದ ದಾಖಲೆಗಳ ಅಗತ್ಯ ಕಡಿಮೆಯಾಗುವುದು ಮಾತ್ರವಲ್ಲದೆ ಆಸ್ತಿಗಳ ವಹಿವಾಟುಗಳಲ್ಲಿ ಪಾರದರ್ಶಕತೆ ಇರಲಿದೆ ಎನ್ನುವುದು ಸರ್ಕಾರದ ವಾದವಾಗಿದೆ. ಕೇಂದ್ರ ಸರ್ಕಾರದ ಈ ಕ್ರಮ ಸ್ವಾಗತಾರ್ಹವೇ ಆದರೂ ತಜ್ಞರ, ಸಾರ್ವಜನಿಕರ ಅಭಿಪ್ರಾಯಗಳು ಅಷ್ಟೇ ಮುಖ್ಯವಾಗುತ್ತದೆ. ಇದನ್ಮಧ್ಯೆ ಇದನ್ನು ಮೊದಲು ಅನುಷ್ಠಾನಗೊಳಿಸಿದ್ದು ನಾವೇ ಎಂದು ಪಂಜಾಬ್ ಸರ್ಕಾರ ಕುಚ್ಚಿಕೊಳ್ಳುತ್ತಿದೆ. ಆದರೆ ಈ ರಿಜಿಸ್ಟ್ರೇಷನ್ ಅನ್ನು ಮೊದಲಿಗೆ ಪರಿಚಯಿಸಿದ್ದೇ ಕರ್ನಾಟಕ. ಈ ರಿಜಿಸ್ಟ್ರೇಷನ್ ಕರ್ನಾಟಕ ಮಾಡೆಲ್ ಹೊರತು ಪಂಜಾಬ್ ಅಲ್ಲ. ಈಗಾಗಲೇ ಕರ್ನಾಟಕದಲ್ಲಿ ಈ ರಿಜಿಸ್ಟ್ರೇಷನ್ ಜಾರಿಯಲ್ಲಿದೆ. ಕರ್ನಾಟಕದ ಈ ಮಾದರಿಯನ್ನು ಕೇಂದ್ರ ಸರ್ಕಾರ ಯಥಾವತ್ ಜಾರಿ ಮಾಡಿದೆ. ಇದಕ್ಕೆ ಉದಾಹರಣೆ, ನಮ್ಮ ರಾಜ್ಯದಲ್ಲಿ ಸ್ಟಾಂಪ್ ಪೇಪರ್, ಛಾಪಾ ಕಾಗದ ನಿಷೇಧಿಸಿದ್ದು, ನಮ್ಮ ರಾಜ್ಯಕ್ಕೆ ಅದಕ್ಕೆ ಕಾರಣ ತೆಲಗಿ ಹಗರಣ. ಸದರಿ ನೋಂದಣಿ ಪ್ರಕ್ರಿಯೆಯಲ್ಲಿ ಆಧಾರ್ ಕಾರ್ಡ್ ಆಧಾರಿತ ಗುರುತಿನ ದೃಢೀಕರಣವನ್ನು ಕಡ್ಡಾಯಗೊಳಿಸಲಾಗುವುದು. ಇದು ವಂಚನೆಯನ್ನು ತಡೆಗಟ್ಟಲು ಸಹಾಯಕವಾಗಲಿದೆ. ಎಲ್ಲಾ ನೋಂದಣಿ ದಾಖಲೆಗಳನ್ನು ಡಿಜಿಟಲ್ ರೂಪದಲ್ಲಿ ಸಂರಕ್ಷಿಸಲಾಗುವುದು. ಇದರಿಂದ ದಾಖಲೆಗಳ ದೀರ್ಘಕಾಲೀನ ಭದ್ರತೆ ಮತ್ತು ಸುಲಭ ಪ್ರವೇಶವು ಸಾಧ್ಯವಾಗಲಿದೆ. ಈ ಮಸೂದೆಯು ಕೆಲವು ಆಸ್ತಿ ವಹಿವಾಟಿನ ದಾಖಲೆಗಳಾದ ಮಾರಾಟ ಒಪ್ಪಂದ, ಪವರ್ ಆಫ್ ಅಟಾರ್ನಿ, ಸರ್ಕಾರದ ಪ್ರಾಧಿಕಾರದಿಂದ ನೀಡಲಾದ ಮಾರಾಟ ಪತ್ರಗಳು, ಈಕ್ವಿಟಬಲ್ ಮಾರ್ಟ್ಗೇಜ್ ವ್ಯವಸ್ಥೆಗಳು ಮತ್ತು ಕೆಲವು ನ್ಯಾಯಾಲಯದ ಆದೇಶದ ಆಧಾರದ ದಾಖಲೆಗಳನ್ನು ಕಡ್ಡಾಯವಾಗಿ ನೋಂದಾಯಿಸಬೇಕಾಗುತ್ತದೆ ಎಂದು ಸೂಚಿಸುತ್ತದೆ. ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಪ್ರಕಾರ 1908ರ ಕಾಯ್ದೆಯು 1 ಶತಮಾನಕ್ಕೂ ಹೆಚ್ಚು ಕಾಲ ಆಸ್ತಿ ನೋಂದಣಿಗೆ ಕಾನೂನು ಆಧಾರವಾಗಿ ಕಾರ್ಯನಿರ್ವಹಿಸಿದೆ. ಆದರೆ ಆಧುನಿಕ ತಾಂತ್ರಿಕತೆ ಮತ್ತು ಸಾಮಾಜಿಕ ಆರ್ಥಿಕ ಬದಲಾವಣೆಗಳಿಗೆ ತಕ್ಕಂತೆ ಈ ಕಾಯ್ದೆಯನ್ನು ನವೀಕರಿಸುವ ಅಗತ್ಯವಿದೆ. ಈ ಮಸೂದೆಯು ಆಸ್ತಿ ವಹಿವಾಟುಗಳಲ್ಲಿ ಪಾರದರ್ಶಕತೆಯನ್ನು ಹೆಚ್ಚಿಸುವುದರ ಜೊತೆಗೆ ಆಡಳಿತಾತ್ಮಕ ಮತ್ತು ಕಾನೂನು ಪ್ರಕ್ರಿಯೆಗಳನ್ನು ಸುಗಮಗೊಳಿಸಲಿದೆ. ಕರಡು ಮಸೂದೆಯನ್ನು ಭೂಸಂಪನ್ಮೂಲ ಇಲಾಖೆಯ
ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದ್ದು, ಸಾರ್ವಜನಿಕರು ಜೂನ್ 26, 2025 ತಮ್ಮ ಸಲಹೆಗಳನ್ನು ಸಲ್ಲಿಸಬಹುದಾಗಿದೆ. ಈ ಮಸೂದೆಯು ಕಾನೂನಾತ್ಮಕ ರೂಪ ಪಡೆದರೆ ಆಸ್ತಿ ನೋಂದಣಿ ವ್ಯವಸ್ಥೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರುವ ನಿರೀಕ್ಷೆ ಇದೆ ಎನ್ನಲಾಗಿದೆ. ನಮ್ಮ ರಾಜ್ಯದಲ್ಲೇ ಇದು ಮೊದಲು ಜಾರಿಗೊಂಡು ಅನುಷ್ಠಾನಗೊಳ್ಳುತ್ತಿದೆ. ನಮ್ಮದೇ ಯೋಜನೆಯನ್ನು ಕೇಂದ್ರ ಸರ್ಕಾರ ಯಥಾವತ್ ಜಾರಿ ಮಾಡುತ್ತಿದೆ. ಹೀಗಾಗಿ ಈ ರಿಜಿಸ್ಟ್ರೇಷನ್ ಕ್ರೆಡಿಟ್ ಮೊದಲು ಕರ್ನಾಟಕ ಸರ್ಕಾರಕ್ಕೆ ಸಲ್ಲಬೇಕೇ ಹೊರತು ಪಂಜಾಬ್ಗಲ್ಲ. ಈ ಹಸಿ ಸುಳ್ಳುಗಳಿಂದ ಇತಿಹಾಸ ಮರೆಮಾಚಲು ಸಾಧ್ಯವಿಲ್ಲ. ಮುಂದುವರೆದು ಕರ್ನಾಟಕದಲ್ಲಿ ಈ ರಿಜಿಸ್ಟ್ರೇಷನ್ ಕುರಿತು ಸಾಕಷ್ಟು ಗೊಂದಲಗಳಿವೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಹಿತವನ್ನಷ್ಟೇ ನೋಡುತ್ತಿದೆ. ಆದರೆ ಸಾರ್ವಜನಿಕರ ಕುಂದುಕೊರತೆಗಳ ಬಗ್ಗೆ ಗಮನ ಹರಿಸುತ್ತಿಲ್ಲ. ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆಗಳೇನು, ಅವುಗಳ ಸಾಧಕ ಬಾಧಕಗಳೇನು ಎಂಬುದರ ಕುರಿತು ವಿಚಾರ ಮಾಡುತ್ತಿಲ್ಲ. ಅದಲ್ಲದೆ ನಮ್ಮ ರಾಜ್ಯದಲ್ಲಿ ಕಾವೇರಿ 2.0 ತಂತ್ರಾಂಶ 70% ಯಶಸ್ವಿಯಾಗಿದ್ದು, ಇಷ್ಟರಲ್ಲೇ ರಾಜ್ಯ ಸರ್ಕಾರ 2025-26ನೇ ಸಾಲಿಗೆ 26,000 ಕೋಟಿ ವರಮಾನ ನಿರೀಕ್ಷಿಸಿರುತ್ತಾರೆ. ಈ ಬಗ್ಗೆ ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖಾ ನೌಕರರ ಸಂಘದ ಅಧ್ಯಕ್ಷ ಬಿಎಚ್ ಶಂಕರೇಗೌಡ ಅವರು ಬೆಂಗಳೂರಿನಲ್ಲಿ ನಡೆದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಇಲಾಖೆಯ ಸಿಬ್ಬಂದಿ ಹಾಗೂ ಅಧಿಕಾರಿಗಳ ವರ್ಗಕ್ಕೆ ಕಾರ್ಯಕ್ರಮ ಪ್ರಾರಂಭವಾಗುವ ಮುನ್ನ ಇಲಾಖೆಯ ಅಧಿಕಾರಿಗಳು ಹಾಗೂ ಸರ್ಕಾರ ಹಾಗೂ ಸಾರ್ವಜನಿಕರ ಹಿತದೃಷ್ಟಿಯನ್ನು ಯೋಚಿಸಿ ಅಭಿಪ್ರಾಯಗಳನ್ನು ಸಂಗ್ರಹಿಸಲು ತಿಳಿಸಿರುತ್ತಾರೆ. ಅದರಂತೆ ಅವರು ಮಾತನಾಡಿದ ತುಣುಕುಗಳನ್ನು ಕಾಣಬಹುದು. ಏನಂದ್ರೆ ಈಗ 2009 ಬ್ಯಾಚ್ಗೆ ವೆಂಕಟೇಶ್ ಕಾಂಟ್ಯಾಕ್ಟ್ ಆಫೀಸರ್ಸ್ ಆಗಿರ್ತಾರೆ. ಮತ್ತೆ ಈ ರೀಸೆಂಟ್ 17-18 ಬ್ಯಾಚ್ಗೆ ಮುತ್ತುರಾಜ್ ಮತ್ತೆ ನಮ್ಮ ರಾಘವೇಂದ್ರ ಅವರು ಕಾಂಟ್ಯಾಕ್ಟ್ ಪಾಯಿಂಟ್ ಆಗಿರ್ತಾರೆ. ನೀವು ದಯಮಾಡಿ ಅಮೆಂಡ್ಮೆಂಟ್ ಬಗ್ಗೆ ನಿಮ್ಮ ಸಜೆಷನ್ಸ್ ಏನಿದೆ ಅವ್ರಿಗೆ ಕಳಿಸಿದ್ರೆ ಅವ್ರು ಪ್ರಿಂಟ್ ರೂಪದಲ್ಲಿ ತಗೊಳ್ಳಿ. ಪ್ಲಸ್ ಇನ್ಕಮ್ ಟ್ಯಾಕ್ಸ್ ಬಗ್ಗೆನೂ ತುಂಬಾ ಏನು ಬರಲ್ಲ, ಅವ್ರು ಕಾಮನ್ ಸಜೆಷನ್ಸ್ ಬರೋದನ್ನ ನಾವು ತಗೊಂಡು ನೆಕ್ಸ್ಟ್ ಮಂತ್ 8th ಅಥವಾ 9th ಒಂದು ಸಿಂಪೋಸಿಯಂ ಬೆಂಗಳೂರಲ್ಲಿ ಮಾಡಬೇಕು ಅಂತಿದ್ದೀವಿ. ಎಲ್ಲ ಜಿಲ್ಲೆಯಿಂದ ಒಬ್ಬೊಬ್ರು ಅಥವಾ ಯಾವ ಥರ ಆಗುತ್ತೆ ಅದನ್ನು ಕರೆಸಿ ಅಮೆಂಡ್ಮೆಂಟ್ ಬಗ್ಗೆ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದೀವಿ. ಪ್ಲಸ್ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ನಾವು ಈಗ ನಮ್ಮಲ್ಲಿ ಕೆಲವು ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ ಇರಲಿ, ಮತ್ತೆ AGR ಕಂಪ್ಯೂಟರ್ ಮತ್ತು IGR ಎಲ್ಲ ಬಂದಾಗ ಇವತ್ತು ಮಾತಾಡ್ತೀವಿ. ಮತ್ತೆ ಅದನ್ನು ಪ್ರತ್ಯೇಕವಾಗಿ ನಾವು ಅದನ್ನೇ ಒಂದು ಇಶ್ಯೂ ಮಾಡಿ ಅದನ್ನು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಗಮನ ಹರಿಸುವ. ಹಾಗಾಗಿ ಅದನ್ನು ನಾನು ವಾಟ್ಸಪ್ ಮೆಸೇಜಲ್ಲಿ ಕೂಡ ಪ್ರೋಗ್ರೆಸಿವ್ ಟೀಮಲ್ಲಿ ಹಾಕಿದ್ದೆ. ಹಾಗಾಗಿ ಇವತ್ತು ಜಾಸ್ತಿ ಜನಕ್ಕೆ ಮಾತಾಡ್ತಾ ಕುಂತ್ಕೊಂಡ್ರೆ ಅದೇ ಟೈಮ್ ಹಿಡಿಯುತ್ತೆ ಅಂದ್ಬಿಟ್ಟು ನಿಮ್ಗೆಲ್ರಿಗೂ ಹೇಳ್ತಾ ಇದ್ದೀನಿ, ದಯಮಾಡಿ ನಿಮ್ಮ ಸಜೆಷನ್ಸ್ಗಳನ್ನ ಆದಷ್ಟು ಇನ್ನೊಂದು 6ನೇ ತಾರೀಕೊಳಗೆ ಇವ್ರು ಇಷ್ಟು ಜನಕ್ಕೆ ದಯಮಾಡಿ ಕಳಿಸಿ. ತಾವುಗಳು ಕೂಡ ಪ್ರಿಂಟ್ ತಗೊಳ್ಳಿ, ಅದನ್ನು ಮತ್ತೊಮ್ಮೆ ರಿಮೈಂಡಿಂಗ್ ಮಾಡಿ. ನಮ್ಗೆ ಆದಷ್ಟು ಬೇಗ ಮೆಸೇಜ್ ಬಂದರೆ ಅದ್ರ ಬಗ್ಗೆ ನಾವು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಕಾರ್ಯಪ್ರವೃತ್ತರಾಗ್ಬೋದು. ಬೇರೆ ಯಾವುದಾದ್ರೂ ಸಣ್ಣ ಪುಟ್ಟ ಸಜೆಷನ್ ಇದ್ರೆ ಇನ್ನೊಂದು 2-3 ನಿಮಿಷದಲ್ಲಿ IGR ಬರ್ತಾ ಇದ್ದಾರೆ, ಮತ್ತೆ ಸನ್ಮಾನಿತರು ಬರೋರಿದ್ದಾರೆ. ಸರ್, ಇವಾಗ ಮೊದಲನೇದಾಗಿ ಏನದನ್ನು ಸರ್ಕ್ಯುಲರ್ ಕೊಟ್ಟಿದ್ದಾರಲ್ಲ ಸರ್, ಅದನ್ನ ನಾವು ಅದನ್ನ ಟೈಪ್ ಮಾಡಿ ಅದನ್ನೆಲ್ಲ ಸಿಗ್ನೇಚರ್ ಮಾಡಿ ಸ್ಕ್ಯಾನ್ ಮಾಡಿಸಿದ್ಮೇಲೆ ಆ ಡೇಟಾ ಇಂಟ್ರಾಕ್ಟಿವ್ ಎಲ್ಲ ಅದನ್ನ ಹೆಂಗೆ ಯೂಸ್ ಮಾಡ್ಕೊಳಕ್ಕಾಗತ್ತೆ ಅದನ್ನ. ಮತ್ತೆ ಅದನ್ನೆಲ್ಲ ಮತ್ತೆ ನಾವು ಏನು ನಾವು SFT ಫೈಲ್ ಮಾಡ್ಬೇಕಾದ್ರೆ ಮತ್ತೆ ಅದನ್ನ ಸೇಮ್ ಡಬಲ್ ಕೆಲಸ ಎಲ್ಲ ಕಂಪೈಲ್ ಮಾಡ್ಬೇಕಾಗತ್ತೆ ಸರ್ ಅದನ್ನ. ಸೊ ಪ್ಯಾರಾಮೀಟರ್ಸ್ನ ಕಾವೇರಿ ಸಾಫ್ಟ್ವೇರ್ ಅಲ್ಲೇ ನಾವು ಪ್ಯಾರಾಮೀಟರ್ಸ್ಗಳನ್ನ ಯಾವ್ಯಾವ ಮ್ಯಾಂಡೇಟರಿ ಫೀಲ್ಡ್ಸ್ಗಳನ್ನ ಅಲ್ಲೇ ಕಂಪಲ್ಸರಿ ಮಾಡಿಬಿಟ್ರೆ ಅಲ್ಲೇ ಈಸಿಯಾಗಿ ಆಗೋಗುತ್ತೆ ಸರ್. ಮತ್ತು ಎರಡನೇದಾಗಿ ಸರ್, ಹೊಸದು ರಿಜಿಸ್ಟ್ರೇಷನ್ ಬಿಲ್ ಬಂದಿದೆಯಲ್ಲ, ಆ ರಿಜಿಸ್ಟ್ರೇಷನ್ ಬಿಲ್ 2025 ಸರ್ ಒಂದ್ಸತಿ ಎಲ್ಲ ಪೂರ್ತಿ ನಾನು ಓದಿಲ್ಲ ಸರ್. ಅದು ತೊಗೊಂಡು ಅದನ್ನ ಪೂರ್ತಿ ಒಂದ್ಸತಿ ಓದಿ ಸರ್. ಸೊ ಅದ್ರಲ್ಲಿ ಏನು ನಮಗೆ ತಪ್ಪು ಅನ್ಸುತ್ತೆ ಅಥವಾ ಯಾವುದು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸರಿ ಹೋಗಲ್ಲ ಅನ್ಸುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ಬೋದು ಸರ್. ಕಾರಣ ಜನಸಾಮಾನ್ಯರು ಹೆಚ್ಚಾಗಿ ನೋಂದಣಿ ಕಚೇರಿಗಳಿಗೆ ಬರುವುದಿಲ್ಲ. ಜೀವಮಾನದಲ್ಲಿ 1-2 ಬಾರಿ ನೋಂದಣಿ ಕಚೇರಿ ಮೆಟ್ಟಿಲು ಹತ್ತಿರುತ್ತಾರೆ. ಇವರಿಗೆ ಸರ್ಕಾರದ ಕಾನೂನುಗಳ ಅರಿವಿರುವುದಿಲ್ಲ. ಅದಕ್ಕಿಂತಲೂ ಮಿಗಿಲಾಗಿ ಪ್ರಚಾರದ ಕೊರತೆ ಇದ್ದು, ಯಾವುದೇ ನಿಯಮಗಳಿರಲಿ ಅವುಗಳನ್ನು ಸಾರ್ವಜನಿಕರ ಗಮನಕ್ಕೆ ತಂದು ಅವರ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಮುಂದಿನ ಹೆಜ್ಜೆ ಇಡಬೇಕಿದೆ. ಮುಂದುವರೆದು ಇಲಾಖೆ ಬಗ್ಗೆ ಜ್ಞಾನವಿರುವ ತಜ್ಞರನ್ನು ವಿಶ್ವಾಸಕ್ಕೆ ಪಡೆದು ಮುಂದಡಿ ಇಡಬೇಕಾಗಿದೆ. ಇಲ್ಲವಾದರೆ ಇಲಾಖೆಗೆ ಸರಿಯಾಗಿ ಕಂಡದ್ದು ಸಾರ್ವಜನಿಕರಿಗೆ ಸರಿಯಾಗಿ ಕಾಣುವುದಿಲ್ಲ. ಸಾರ್ವಜನಿಕರ ಅಭಿಪ್ರಾಯವೇ ಬೇರೆಯದ್ದಾಗಿರಬಹುದು. ಹೀಗಾಗಿ ಎಲ್ಲರನ್ನೂ ಸಮನ್ವಯದಿಂದ ನೋಡಿ ಎಲ್ಲರ ಸಲಹೆ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ನಿಯಮಗಳನ್ನು ರೂಪಿಸಿ ಜಾರಿಗೊಳಿಸಿದರೆ ಯೋಜನೆ ಸಾಫಲ್ಯ ಪಡೆಯುತ್ತದೆ. ಇಲ್ಲವಾದರೆ ಗೊಂದಲದ ಗೂಡಾಗಿ ಮತ್ತದೇ ಅವ್ಯವಸ್ಥೆಗಳು ತಾಂಡವವಾಡುತ್ತವೆ. ಸಂಘದ ರಾಜ್ಯಾಧ್ಯಕ್ಷರು ಹೇಳಿದಂತೆ ನಮ್ಮ ರಾಜ್ಯದ ಸಾರ್ವಜನಿಕರ ಹಿತದೃಷ್ಟಿಯನ್ನು ಮೇಲುಗೈ ಮಾಡಲು ಕೇಂದ್ರ ಸರ್ಕಾರಕ್ಕೆ ನೋಂದಣಿ ಕಾಯ್ದೆ ತಿದ್ದುಪಡಿಗೆ ನಮ್ಮ ರಾಜ್ಯ
ರಾಜ್ಯಕ್ಕೆ ಅನುಗುಣವಾಗುವ ಶಿಫಾರಸನ್ನು ಮಾಡಬೇಕೆಂದು ನಮ್ಮ ಮಾಧ್ಯಮದ ಸಲಹೆಯಾಗಿರುತ್ತದೆ. ಸರ್ಕಾರವು ಈ ವಿಚಾರದಲ್ಲಿ ಕೈಜೋಡಿಸಿ ಯಾವುದೇ ತಡ ಮಾಡದೆ ನಿಗದಿತ ಸಮಯದೊಳಗಾಗಿ ನಮ್ಮ ರಾಜ್ಯ ಸರ್ಕಾರದ ಶಿಫಾರಸನ್ನು ನೀಡಲಿ ಎಂದು ಆಶಿಸುತ್ತೇವೆ. ವೀಕ್ಷಕರೇ, ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ BNN ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.